ನಮಗೆ ಯೋಗ್ಯತೆ ಇದೆ, ನಮ್ಮ ಸರ್ಕಾರ ಆರ್ಥಿಕ ಪದ್ಧತಿಗಳನ್ನ ಬಳಸಿಕೊಂಡು ಇವತ್ತು ಅಧ್ಯಕ್ಷರೇ ಒಂದೇ ನಿಮಿಷ ಅಶೋಕಣ ಈಗ ಅಶೋಕಣ ನಾವೇನೇ ಒಂದೇ ನಿಮಿಷ ನಾನು ಅಧ್ಯಕ್ಷರೇ ನಾನು ಮುಗಿಸ್ತೀನಿ, ಆಮೇಲೆ ಮಾತಾಡಿ ಅಧ್ಯಕ್ಷರೇ. ಮಾತಾಡಿ ಅಧ್ಯಕ್ಷರೇ, ನಾನು ಹೇಳೋದು ನಾವೇನಾದ್ರೂ ಮುಖ್ಯಮಂತ್ರಿ ಮೇಲೆ ಮಂತ್ರಿ ಮೇಲೆ ಏನಾದ್ರೂ ಇಂಡಿವಿಜುವಲ್ ಗುರುತರ ಆಪಾದನೆ ಏನು ಅವರು ಭ್ರಷ್ಟಾಚಾರನ ಮಾತಾಡಬೇಕಾದ್ರೆ ನಾನು ಫಸ್ಟು ಒಂದು ನೋಟಿಸ್ ಕೊಡ್ಬೇಕು, ನಿಮಗೆ ಕೊಟ್ಟು ನಿಮ್ಮನ್ನ ಕನ್ವಿನ್ಸ್ ಮಾಡಿದ್ಮೇಲೆ ನೀವು ಅನುಮತಿ ಕೊಡ್ತೀರಾ. ಇಲ್ಲಿ ಏಕಾಏಕಿ ಇಲ್ಲಿ ಲಂಚದ ಆಪಾದನೆ ಫೋನ್ ಮಾಡ್ತಾರೆ ನಮಗೆ, ಇಲ್ಲಿ ಭ್ರಷ್ಟಾಚಾರ ಬೆದರಿಕೆ ಆಗ್ತಾರೆ ಅಂದ್ರೆ ಏನು, ಅದಕ್ಕಿಂತ ದೊಡ್ಡ ಅಪರಾಧ ಅದು. ಬೆದರಿಕೆ ಅಂತ ಹೇಳಿದ್ರೆ ಏನು, ಯಾರು ಹಾಕಿದ್ರು ಹೇಳ್ಬೇಕಲ್ಲ, ನೀವು ಕೊಡ್ಬೇಕು ನೋಟಿಸ್. ಯಾವ ಮಂತ್ರಿ ಬೆದರಿಕೆ ಹಾಕಿದ್ರು ಅಂತ ನೋಟಿಸ್ ಕೊಡ್ಬೇಕು ನೀವು. ಮನುಷ್ಯರು ಬಂದಾಗ ಹುಚ್ಚುಚ್ಚರ ರೀತಿ ಮಾತಾಡಕ್ ಆಗ್ತದೆ ಇರಬಾರ್ದು. ಏನಾದ್ರೂ ನೋಟಿಸ್ ಕೊಡ್ಬೇಕು ಅವರು. ಬೆದರಿಕೆ ಫೋನ್ ಹಾಕ್ತಾರೆ ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ, ರೆಕಾರ್ಡ್ ಅಲ್ಲಿ ತೆಗಿಸಿ, ಅದನ್ನ ತೆಗಿಸ್ಬಿಡಿ ದಯವಿಟ್ಟು. ಕೇಂದ್ರ ಸರ್ಕಾರ ಬೆದರಿಕೆ ಹಾಕುತ್ತೆ ಇಂಡಸ್ಟ್ರೀಸ್ ಅವ್ರಿಗೆಲ್ಲ ಅಂತ ಹೇಳ್ತಾರೆ, ದಯವಿಟ್ಟು ತೆಗಿಸಿ. ಇದು ಬೆದರಿಕೆ ಹಾಕಿದ್ರೆ ತೆಗಿತಾರೆ. ಓಕೆ ಓಕೆ, ಬೇರೆ ಕಡೆ ಆಯ್ತು ಸರ್, ಮಾತಾಡಿ. ಸಾಮಾನ್ಯವಾಗಿ ಸಭಾಧ್ಯಕ್ಷ ಅವ್ರು ಮಾತಾಡ್ಲಿ ಬಿಡಿ. ಹೋಗಿಲ್ವಾ ಸೆಮಿಕಂಡಕ್ಟರ್ ಮಾತಾಡ್ಲಿ ಡಾಕ್ಟ್ರೇ, ಬಂದಾಗೆ ಮಾತಾಡ್ಬೋದಾ? ನಾವು 2 ದಿನದಿಂದ ಕೇಳಿಸ್ಕೊಂಡಿದೀವಿ. ಆಯ್ತು, ತಾಳ್ಮೆಯಿಂದನೇ ಕೇಳಿಸ್ಕೊಂಡಿದೀವಿ. ಈಗ ಮುಗಿಸ್ರಿ. ಆದ್ರಿಂದ ಈ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕದ ಸರ್ಕಾರಕ್ಕೆ, ಕನ್ನಡಿಗರಿಗೆ ನಿರಂತರವಾಗಿ ಸತತವಾಗಿ ಮಲತಾಯಿ ಧೋರಣೆ ಏನ್ ನಡೀತಾ ಇದೆ, ಈ ಮಲತಾಯಿ ಧೋರಣೆ ಮುಗಿಬೇಕು. ಶ್ವೇತಪತ್ರನ ಓಡಿಸಿ ಏನೇನ್ ಆಗ್ತಾ ಇದೆ ಅನ್ಯಾಯ ಕರ್ನಾಟಕ ರಾಜ್ಯಕ್ಕೆ ಅಂತೇಳಿ ಸ್ಪಷ್ಟವಾಗಿ ಚಿತ್ರ ಹೊರಗೆ ಬರಬೇಕು ಅಂತ ಈ ಒಂದು ಚರ್ಚೆ ಮುಖಾಂತರವಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ಸಭಾಧ್ಯಕ್ಷರೇ. ಆಯ್ತು, ಸಭಾಧ್ಯಕ್ಷರೇ, ಅದೇ ರೀತಿ